ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಉಮಾ ಅಂತ. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ಉಮಾ ಪರಮೇಶ್ ಅಂತ ಹೇಳ್ಬಿಟ್ಟು. ಇದಕ್ಕಿಂತ ಮುಂಚೆ ನಮ್ಮದು ಇನ್ನೊಂದು ಚಾನಲ್ ಸಹ ಇತ್ತು, ಉಮಾ ಪಾವಗಡ ಕುಕಿಂಗ್ ಆ್ಯಂಡ್ ಬ್ಲಾಗ್ ಅಂತ ಹೇಳ್ಬಿಟ್ಟು. ಆ ಚಾನಲ್ಗೆ ಸುಮಾರು 2 ವರ್ಷ ಆಯಿತು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ ಕಾರಣಾಂತರಗಳಿಂದ. ಈಗ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ, ಆದರೆ ಆ ಚಾನಲ್ ಸ್ವಲ್ಪ ಪ್ರಾಬ್ಲಮಲ್ಲಿದೆ. ಹಂಗಾಗಿ ನಾನು ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ, ಉಮಾ ಪರಮೇಶ್ ಅಂತ ಹೇಳ್ಬಿಟ್ಟು. ಪ್ಲೀಸ್ ನನ್ನ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಚಾನಲಲ್ಲಿ ಡಯಟು ಹಾಗೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಈ ನನ್ನ ಹೊಸ ಚಾನಲ್ ಮೊದಲನೇ ವಿಡಿಯೋ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಇವತ್ತು ಗುರುವಾರ ಆಗಿರೋದ್ರಿಂದ ಗುರು ರಾಘವೇಂದ್ರ ಸ್ವಾಮಿ ಪೂಜೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತುಳಸಿ ಪತ್ರೆ ಕಿತ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಇಲ್ಲಿ ನಾನು ಗುರು ರಾಘವೇಂದ್ರ ಸ್ವಾಮಿಗೆ ಅಂತಲೇ ಹೇಳ್ಬಿಟ್ಟು ಸಪ್ರೇಟಾಗಿ ಒಂದು ಪಾಟಲ್ಲಿ ತುಳಸಿ ಗಿಡ ಸಹ ಬೆಳೆಸಿದ್ದೀನಿ. ಹಾಗೆ ಗಣೇಶನಿಗೆ ಗರಿಕೆ ಸಹ ಬೆಳೆಸಿದ್ದೀನಿ. ಇದು ಸಪ್ರೇಟಾಗಿ ತುಳಸಿ ಗಿಡ ಬೇರೆ ಇದೆ ಪೂಜೆ ಮಾಡೋದು, ಆದರೆ ಇದು ರಾಘವೇಂದ್ರ ಸ್ವಾಮಿಗೆ ಅಂತ ಹೇಳ್ಬಿಟ್ಟು ಪತ್ರೆ ಸಪ್ರೇಟಾಗಿ ನಾನು ಬೆಳೆಸಿದ್ದೀನಿ. ಈಗ ಪತ್ರೆ ಎಲ್ಲ ಕಿತ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮನೆ ಪೂಜೆ ಈ ರೀತಿ ಇದೆ. ಹಾಗೆ ನನ್ನ ಚಾನಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ವಿಡಿಯೋ ನೋಡ್ತಾ ಇರಿ. ನಾನು ಚಾನಲ್ ಕ್ರಿಯೇಟ್ ಮಾಡಿದ ಉದ್ದೇಶನೇ ನಾನು ಡಯಟ್ ವೀಡಿಯೋಸ್ನ ಹಾಕಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನನಗೆ 1 ಇಯರ್ ಬಾಯ್ ಬೇಬಿ ಕೂಡ ಇದೆ. ಹಾಗೆ ನಾನು ಡಯಟ್ ಮಾಡಬೇಕಂತಲೂ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಮಗುಗೆ 1 ಇಯರ್ ಆಗಿರೋದ್ರಿಂದ ಎಲ್ಲ ಥರದ್ದು ಫುಡ್ ತಿಂತಾನೆ. ಹಂಗಾಗಿ ನಾನು ಬೇಸಿಗೆ ಆಗಿರೋದ್ರಿಂದ ಇದೇ ಬೆಸ್ಟ್ ಟೈಮ್ ಅಂತೇಳ್ಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತೇಳ್ಬಿಟ್ಟು 30 ಡೇಸ್ ವೀಡಿಯೋ ಚಾಲೆಂಜ್ನ ತೊಗೊಂಡಿದ್ದೀನಿ. ಡಯಟ್ ಮಾಡಬೇಕು ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ ಜಾಯ್ನ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು. ಹಾಗೆ ಫಸ್ಟ್ ಡೇ ನನ್ನ ಡಯಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ವೆಯ್ಟ್ ಸಹ ನಾನು ರಿವ್ಯೂ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ಡಯಟಲ್ಲಿ ನಾನು ಈಗ ಪ್ರೆಸೆಂಟ್ ವೆಯ್ಟ್ ಇರೋದು 71.550 ಗ್ರಾಮ್ ಇದ್ದೀನಿ. ಈಗ ನಾನು ವೀಕ್ಲಿ 1 ಟೈಮು ನಾನು ನನ್ನ ವೆಯ್ಟ್ನ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಒಂದು ವಾರಕ್ಕೆ ಎಷ್ಟು ಕಡಿಮೆ ಆಗ್ತೀನಿ ಅಂತ. ಮಗು ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗ್ಬೋದು, ಯಾಕಂದರೆ ಕಟ್ನಿಟ್ಟಾಗಿ ಡಯಟ್ ಅಂತೂ ಮಾಡೋಕ್ಕಾಗಲ್ಲ. ಆದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಾರಕ್ಕೆ ಅರ್ಧ kg ಆದರೂ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನನ್ನ ಡಯಟ್ ಸ್ಟಾರ್ಟ್ ಆಗಿರೋದು ಬಿಸಿ ನೀರಿಂದ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅರ್ಧ ಲೀಟ್ರ್ ಆಗೋಷ್ಟು ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ನಾನು ಯಾವುದೇ ರೀತಿ ಜೀರಿಗೆ ಕಷಾಯ ಮತ್ತು ನಿಂಬೆ ರಸ ಅದು ಇದು ನಾನು ಯಾವುದು ಕುಡಿತಾ ಇಲ್ಲ, ಬಿಸಿ ನೀರು ಕುಡಿತಾ ಇದ್ದೀನಿ. ನನಗೆ ಜೀರಿಗೆ ನೀರು ಕುಡಿದ್ರೆ ಆಗಲ್ಲ, ತುಂಬ ಹೀಟ್ ಆಗಿಬಿಡುತ್ತೆ, ನನ್ನ ಬಾಡಿಗೆ ಅದು ಸೆಟ್ಟೇ ಆಗಲ್ಲ. ಹಂಗಾಗಿ ನಾನು ಬಿಸಿ ನೀರು ಮಾತ್ರ ತೊಗೊಳ್ತೀನಿ. ಇದಾದಮೇಲೆ ನಾನು ಒಂದು ಅರ್ಧ ಗ್ಲಾಸ್ ಕಾಫಿ ಸಹ ತೊಗೊಳ್ತೀನಿ. ಎಲ್ಲರೂ ಹೇಳ್ತಾರೆ ಡಯಟಲ್ಲಿ ಕಾಫಿ ಟೀ ಬಿಟ್ಟರೆ ವೆಯ್ಟ್ ಲಾಸ್ ಆಗೋದು ಅಂತ, ಆದರೆ ನನಗೆ ಕಾಫಿ ಬಿಟ್ಟಿರೋದಕ್ಕೆ ಆಗಲ್ಲ, ತಲೆನೋವು ಬಂದುಬಿಡುತ್ತೆ. ಹಾಗಾಗಿ ನಾನು ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಕಾಫಿ ತೊಗೊಳ್ತೀನಿ. ಸಕ್ಕರೆ ಅಷ್ಟೇ ಸ್ವಲ್ಪ ಹಾಕ್ಕೊಳ್ತೀನಿ. 1 ಗ್ಲಾಸ್ ಕಾಫಿಗೆ 1/4 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತೀನಿ. ನಮ್ಮ ಮನೇಲಿ ತುಂಬ ಕಡಿಮೆ ನಾವು ಸಕ್ಕರೆ ಬೆಲ್ಲ ಬಳಸೋದು. ನೋಡೋಣ, ಇದನ್ನ ಚಾಲೆಂಜ್ ಆಗಿ ತೊಗೊಳ್ತೀನಿ. ಕಾಫಿ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ ಇಲ್ಲೋ ಅಂತೇಳ್ಬಿಟ್ಟು. ಬೇಕಿರೋರು ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ತೊಗೊಳ್ತೀನಿ ಅಂತೇಳ್ಬಿಟ್ಟು ಎಲ್ಲರೂ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನನಗಂತೂ ಆಗಲ್ಲ, ತುಂಬ ತಲೆನೋವು ಬರುತ್ತೆ. ಈಗ ಕಾಫಿ ಕುಡ್ದಾದ್ಮೇಲೆ ನಾನು 1-2 ಅವರ್ ಏನೂ ತಿಂದಿಲ್ಲ. ಒಂದೆರಡು ಸಲ ನೀರು ಮಾತ್ರ ಕುಡಿದೆ. ಈಗ ಬ್ರೇಕ್ಫಾಸ್ಟ್ಗೆ ಅಂತೇಳ್ಬಿಟ್ಟು ಒಂದು ಅರ್ಧ ಸೌತೆಕಾಯಿ, ಒಂದು ಚಿಕ್ಕದೊಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ನನ್ನ ಮಗನಿಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಅವ್ನಿಗಿನ್ನೂ ಅಲ್ಲಿ ಬಂದಿಲ್ಲ, ಆದರೂ ಇದರಲ್ಲೇ ಕಚ್ತಾ ಇರ್ತಾನೆ. ಈಗ ನೋಡಿ, ನಾನು ಒಂದು 10 ಗಂಟೆ ಟೈಮಲ್ಲಿ ಒಂದು ಅರ್ಧ ಸೌತೆಕಾಯಿ, ಒಂದು ಕ್ಯಾರೆಟ್ನ ತೊಗೊಂಡಿದ್ದೆ. ಅದು ಬಿಟ್ಟರೆ ಬೇರೆ ಇನ್ನೇನು ತೊಗೊಂಡಿಲ್ಲ. 12 ಗಂಟೆ ಆಗೋವರೆಗೂ 1-2 ಸಲ ನೀರು ಕುಡಿದಿದ್ದೆ. ಅದಾದಮೇಲೆ 12 ಗಂಟೆಗೆ ನಾನು 1-2 ಸ್ಪೂನ್ ಮೊಸರಿಗೆ 200 ml ಆಗೋಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನೀರು ಮಜ್ಜಿಗೆ ಮಾಡಿಕೊಂಡು ಕುಡಿತಾ ಇದ್ದೀನಿ. ಈ ಮೊಸರು ಅಷ್ಟೇ ಮನೆಯಲ್ಲೇ ಎಪ್ಪಾಕಿದ್ದೆ, ಪಾಕೆಟ್ ಹಾಲೇನೆ ಕಾಯಿಸ್ಬಿಟ್ಟು ಎಪ್ಪಾಕಿದ್ದೆ ಮನೆಯಲ್ಲೇ. ನೀರು ಮಜ್ಜಿಗೆ ತುಂಬಾ ಒಳ್ಳೆಯದು ಈ ಬಿಸಿಲು ಕಾಲದಲ್ಲಿ. ಈಗ ಈ ಮಜ್ಜಿಗೆ ಕುಡಿದ್ಮೇಲೆ ಮತ್ತೆ 1-2 ಅವರು ನಾನು ಏನೂ ತಿನ್ನೋಕ್ಕೆ ಹೋಗಿಲ್ಲ. ಮಧ್ಯೆ 1-2 ಸಲ ನೀರು ಮಾತ್ರ ಕುಡಿತಾ ಇದ್ದೆ. ಮಧ್ಯಾಹ್ನ ಊಟಕ್ಕೆ ಅಂತೇಳ್ಬಿಟ್ಟು ಚಿಕ್ಟಿಕಾಯಿ ಕುಪ್ಸಪ್ ಮಾಡ್ತಾಯಿದ್ನಿ. ಇದು ನಮ್ಮ ಕಡೆ ತುಂಬ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಯಿಗಿನ ಚಿಕ್ಟಿಕಾಯಿ ಬಾಡಿಗೆ ತಂಪು. ಈಗ ಈ ಚಿಕ್ಟಿಕಾಯಿ ಸಾಂಬಾರು ಮಾಡೋದು ತುಂಬ ಸಿಂಪಲ್ಲು. ಒಂದು 1/4 kg ಚಿಕ್ಟಿಕಾಯಿ ತೊಗೊಂಡ್ರೆ ಅದಕ್ಕೆ ಒಂದು ಟೊಮೊಟೊ, ಒಂದು ಬದನೆಕಾಯಿ, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, 1-2 ಸ್ಪೂನ್ ಧನಿಯಾ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಲಾಸ್ಟಲ್ಲಿ ಕಡಲೆಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹಾಕಿದರೆ ಚಿಕ್ಟಿಕಾಯಿ ಕುಪ್ಸಪ್ಪು ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ ಮುದ್ದೆಗಂತೂ ಸಖತ್ತಾಗಿರುತ್ತೆ ಇದು. ಇವತ್ತಿನ ಫಸ್ಟ್ ಡೇ ಡಯಟ್ ಅಂತೂ ತುಂಬಾ ಚೆನ್ನಾಗಾಯಿತು ನಂದು. ಮಧ್ಯಾಹ್ನ ನಾನು ಮಾಮೂಲಿ ರೆಗ್ಯುಲರಾಗಿ ಯಾವ ಥರ ಊಟ ಮಾಡ್ತಾಯಿದ್ನೋ ಅದೇ ಥರ
ಊಟನ ಮಾಡಿದೆ. ಯಾಕಂದರೆ ಬೆಳಿಗ್ಗೆ ಏನು ಊಟ ತಿಂದಿರಲಿಲ್ಲ, ಸೌತೆಕಾಯಿ ಮತ್ತು ಕ್ಯಾರೆಟ್ ಬಿಟ್ಟರೆ. ಹಾಗಾಗಿ ಮಗು ಇರೋದ್ರಿಂದ ನಾನು ಸ್ವಲ್ಪ ಊಟ ಮಾಡಬೇಕಾಯಿತು. ಮಾಮೂಲಿ ರೆಗ್ಯುಲರಾಗಿ ಡೈಲಿ ಯಾವ ಥರ ತೊಗೊಳ್ತಾ ಇದ್ನೋ ಅದೇ ಥರ ಒಂದು ಚಿಕ್ಕದೊಂದು ಮುದ್ದೆ, ಒಂದು ಚಿಕ್ಕ ಕಪ್ ಆಗುವಷ್ಟು ಅನ್ನ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಹಾಗೆ ಚಿಕ್ಕಟಿಕಾಯಿ ಮತ್ತು ಸಾಂಬಾರು ತೊಗೊಂಡಿನಿ. ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ನೈಟ್ ಊಟಕ್ಕೆ ಮಧ್ಯಾಹ್ನ ಊಟ ಆದಮೇಲೆ ನಾನು ಏನೂ ತೊಗೊಂಡಿಲ್ಲ. ಕಾಫಿ ಟೀ ಸಹ ಇವತ್ತು ತೊಗೊಂಡಿಲ್ಲ, ಮತ್ತು ಸ್ನ್ಯಾಕ್ಸು ಅಂತ ಏನೂ ತೊಗೊಂಡಿರಲಿಲ್ಲ. ನೈಟ್ ಊಟಕ್ಕೆ ಅಂತೇಳ್ಬಿಟ್ಟು ಈಗ ಒಂದು ಅರ್ಧ ಸೌತೆಕಾಯಿ, ಒಂದೇ ಒಂದು ಚಪಾತಿ, ಹಾಗೆ ಚಿಕ್ಕಟಿಕಾಯಿ ಮತ್ತು ಅದ್ರ ಸಾಂಬಾರು ಇಷ್ಟೇ. ನಾನು ಬೇರೆ ಇನ್ನೇನು ತೊಗೊಂಡಿಲ್ಲ. ತುಂಬ ಚೆನ್ನಾಗಾಯಿತು ಫಸ್ಟ್ ಡೇ ಡಯಟ್ ಅಂತೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಫಸ್ಟ್ ಡೇ ಡಯಟಿನ ವಿಡಿಯೋ. ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಜೊತೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.